ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಹೆಚ್ಚಾಗಿದ್ದೇ ವಿಶಿಷ್ಟಾದ್ವೈತ ಸಿದ್ಧಾಂತದ ಮೂಲಕ. ಶ್ರೀ ರಾಮಾನುಜಾಚಾರ್ಯರು ಶ್ರೀ ಸಹಿತನಾದಂತಹ ವೆಂಕಟೇಶ್ವರನಿಗೆ ಮಾನ್ಯತೆ ಕೊಟ್ಟಾಗಿನಿಂದಲೂ ಜಗತ್ತಿನಾದ್ಯಂತ ವೆಂಕಟೇಶ್ವರನ ವಿಗ್ರಹ ಸ್ಥಾಪನೆ, ದೇಗುಲಗಳ ನಿರ್ಮಾಣ ಹೆಚ್ಚಾಗ್ತಲೇ ಬಂದಿದೆ. ಅಂತಹ ದೇವರ ಸನ್ನಿಧಿಯಲ್ಲಿ ನಾವೀಗ ಇರುವಂಥದ್ದು. ವೆಂಕಟೇಶ್ವರನ ಇನ್ನೊಂದು ಹೆಸರು ಶ್ರೀನಿವಾಸ. ಶ್ರೀ ಅಂತಂದ್ರೆ ಲಕ್ಷ್ಮಿ. ಲಕ್ಷ್ಮಿಗೆ ಹೃದಯದಲ್ಲಿ ನೆಲೆಯನ್ನ ಕೊಟ್ಟಂತಹವನು ವೆಂಕಟೇಶ್ವರ ಶ್ರೀನಿವಾಸ. ಹಾಗಾಗಿಯೇ ಶ್ರೀನಿವಾಸನ ಪಕ್ಕದಲ್ಲೇ ಇರುವಂಥದ್ದು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇಗುಲ. ಬನ್ನಿ ತಾಯಿಯ ದರ್ಶನ ಮಾಡೋಣ. ಪದ್ಮನಾಭ ಪ್ರಿಯಾಂ ದೇವೀಂ ಪದ್ಮಾಕ್ಷೀಂ ಪದ್ಮವಾಸಿನೀಂ ಪದ್ಮವಕ್ತ್ರಾಂ ಪದ್ಮಹಸ್ತಾಂ ವಂದೇ ಪದ್ಮಾಮಹರ್ನಿಶಂ ಪೂರ್ಣೇಂದುಬಿಂಬವದನಾಂ ದಿವ್ಯರತ್ನಾಭರಣಭೂಷಿತಾಂ ವರದಾಭಯಹಸ್ತಾಭ್ಯಾಂ ಧ್ಯಾಯೇಚ್ಚಂದ್ರಸಹೋದರೀಂ ಇಚ್ಛಾರೂಪಾಂ ಭಗವತೀಂ ಸಚ್ಚಿದಾನಂದರೂಪಿಣೀಂ ಸರ್ವಜ್ಞಾಂ ಸರ್ವಜನನೀಂ ವಿಷ್ಣುವಕ್ಷಸ್ಥಲಾಲಯಾಂ ದಯಾಳುಮನಿಶಂ ಧ್ಯಾಯೇತ್ ಸುಖಸಿದ್ಧಿಸ್ವರೂಪಿಣೀ. ನಾವು ಆಗಲೇ ಪ್ರಮುಖ ದೇವಾಲಯದಲ್ಲಿ ನಿಂತು ಅಭಯಹಸ್ತ ತೋರ್ತಾ ಇರುವಂತಹ ಶ್ರೀನಿವಾಸನ ದರ್ಶನವನ್ನ ಮಾಡಿದ್ವಿ. ಈಗ ಯೋಗ ನಿದ್ರೆಯಲ್ಲಿ ಇಲ್ಲಿ ವಿಷ್ಣು ಇದ್ದಾನೆ. ಬನ್ನಿ ಆತನ ದರ್ಶನ ಮಾಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತಿಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ವೈಕುಂಠ ಏಕಾದಶಿಯಲ್ಲಂತೂ ಶ್ರೀನಿವಾಸನಿಗೆ ಅಭೂತಪೂರ್ವವಾದ ಪೂಜೆ ನೆರವೇರುತ್ತದೆ. ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಃ ಪ್ರಾಪ್ನುಯುರ್ಮಾನವಾ ಶುಭಂ. ಕೋ ಧರ್ಮಃ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ. ಭಕ್ತರ ಸಂಕಷ್ಟಗಳನ್ನು ನೀಗಿಸಲೆಂದೇ ಧರೆಗೆ ಬಂದವನು ಶ್ರೀನಿವಾಸ. ಆತನನ್ನ ಪ್ರಾರ್ಥಿಸಿದರೆ ಎಲ್ಲ ಸಂಕಟಗಳು ನೀಗುತ್ತವೆ ಎಂಬುದರಲ್ಲಿ ಸಂದೇಹವಿಲ್ಲ. ಯಜಮಾನಸ್ತಮೇವ ಚ ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ನಿತ್ಯಂ ಸರ್ವದುಃಖಾತಿಗೋ ಭವೇತ್. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತಭವೋದ್ಭವಂ. ಯೇಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ. ಶ್ರೀನಿವಾಸನ ಅನುಗ್ರಹ ಇರಬೇಕು ಅಂತಂದ್ರೆ ಭಕ್ತಿ ಪ್ರಪತ್ತಿ ಎರಡೂ ಇರಬೇಕು ಅಂತಾರೆ. ಅವೆರಡೂ ನಿಮಗೆ ಲಭಿಸಲಿ. ಶ್ರೀನಿವಾಸನ ದರ್ಶನವನ್ನು ನಾವು ಮಾಡಿಸಿದ್ದಾಯಿತು. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನ, ಇನ್ನೊಂದು ಪ್ರದೇಶದ ಪರಿಚಯ. ಮತ್ತೆ ಸಿಗೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. For hotel and travel bookings, contact 8088017888.